ಮಧ್ಯರಾತ್ರಿ ಹಳ್ಳಿಯ ರಸ್ತೆಯಲ್ಲಿ ಗಾಢ ಕತ್ತಲು ಆವರಿಸಿತ್ತು. ಚಂದ್ರನ ಬೆಳಕು ಸಹ ಮಂಜಿನಲ್ಲಿ ಮುಚ್ಚಿ ಹೋಗಿತ್ತು. ಊರಿನ ಅಂಗಳದ ದೀಪಗಳು ಕೂಡ ನಂದಿದ್ದವು. ದಾರಿ ದಾಟುತ್ತಿದ್ದಂತೆ ಒಂದು ಕಾರಿನ ಲೈಟ್ ದೂರದಿಂದ ಕಾಣಿಸುತ್ತಿತ್ತು. ಅದು ಒಂದು ಕಿರಿದಾದ ಪಥದಲ್ಲಿ ನಿಂತಿತ್ತು. ಯಾರೋ ಅದನ್ನ ಚಲಾಯಿಸುತ್ತಿದ್ದಾರೆಂದು ಅನಿಸಿತು. ಆದರೆ ಹತ್ತಿರ ಹೋದಾಗ ಯಾರೂ ಕಾಣಿಸಲಿಲ್ಲ. ರಾಮು ಈತ ಹತ್ತಿರದ ಹಳ್ಳಿಯವನಾಗಿದ್ದ. ಕುತೂಹಲದಿಂದ ಮುನ್ನಡೆದು ಕಾರಿನ ಗಾಜು ತಟ್ಟಿದ. ಆದರೆ ಒಳಗಿಂದ ಯಾವುದೇ ಪ್ರತಿಕ್ರಿಯೆ ಬರಲಿಲ್ಲ. ಅವನು ಮುಂದೆ ಬಂದು ಕಾರಿನ ಹಿಂಬದಿ ನೋಡಿದ. ಅಲ್ಲಿಯೂ ಯಾರೂ ಇರಲಿಲ್ಲ. ಆದರೆ ಕಾರಿನ ಒಳಗಿಂದ ಯಾರೋ ತೀವ್ರವಾಗಿ ಉಸಿರಾಡುವ ಶಬ್ದ ಕೇಳಿ ಬಂದಿತು. ಆಗ ರಾಮು, ಯಾರಿದ್ದೀರಾ ಎಂದು ಜೋರಾಗಿ ಕೂಗಿದ ತಕ್ಷಣ ಕಾರಿನ ಲೈಟುಗಳು ಆರಿ ಹೋದವು. ಸುತ್ತಮುತ್ತಲಿನ ವಾತಾವರಣವು ತುಂಬಾ ಭಯಾನಕ ಅನಿಸತೊಡಗಿತು. ಅವನು ಹಿಂದಿರುಗಿ ಓಡಲು ಬಯಸಿದ. ಆದರೆ ಕಾಲುಗಳು ಕಟ್ಟಿ ಹಾಕಿದಂತಾಯಿತು. ಹಾಗೆ ಕುಳಿತು ತನ್ನ ಉಸಿರಾಟವನ್ನು ನಿಯಂತ್ರಿಸಲು ಯತ್ನಿಸಿದ. ಅದೆಷ್ಟೋ ಕ್ಷಣಗಳ ಬಳಿಕ ಮತ್ತೆ ಕಾರಿನ ಒಳಗಿಂದ ಗದರಿದ ನಗುವಿನ ಶಬ್ದ ಕೇಳಿ ಬಂದಿತು. ರಾಮು ಹುಷಾರಾಗಿ ಎದ್ದು ನೋಡಿದಾಗ ಕಾರಿನ ಸೀಟಿನಲ್ಲಿ ಒಂದು ಆಕೃತಿಯು ಕಾಣಿಸಿತು. ಆದರೆ ಅದು ಸಾಮಾನ್ಯ ಮಾನವನಂತಿರಲಿಲ್ಲ. ಕಪ್ಪು ನೆರಳು, ಹಸಿರು ಹೊಳಪು ಹೊಂದಿದ ಕಣ್ಣುಗಳು ಮತ್ತು ಅದರ ತುಟಿಗಳಲ್ಲಿ ಒಂದು ತೀವ್ರ ನಗುವಿನ ಆಕಾರ ಹೊಂದಿತ್ತು. ಈಗ ಆ ನೆರಳು ಮಾತನಾಡಲು ಆರಂಭಿಸಿತು. ನೀನು ಹಿಂತಿರುಗಿ ಹೋಗಲಾರೆ ಎಂದು ಆ ಆಕೃತಿಯು ಹೇಳಿದಾಗ ಆಗಲೇ ಕಾರಿನ ಬಾಗಿಲುಗಳು ತಾನಾಗಿಯೇ ತೆರೆದುಕೊಂಡಿತು. ಇದಾದ ತಕ್ಷಣ ಯಾವ ಅವಕಾಶವೂ ಇಲ್ಲದೆ ರಾಮು ಗಂಭೀರ ಅಂಧಕಾರದೊಳಗೆ ತಳ್ಳಲ್ಪಟ್ಟನು. ಹಳ್ಳಿಯ ಜನರು ಯಾರೂ ಈ ಕಾರಿನ ಬಳಿ ಹೋಗುತ್ತಿರಲಿಲ್ಲ. ರಾಮುವಿನ ಮನೆಯವರು ರಾಮುವನ್ನು ಎಲ್ಲೆಡೆ ಹುಡುಕಾಡತೊಡಗಿದರು. ಹಳ್ಳಿಯ ಜನರು ಕೂಡ ಅವರ ಸಹಾಯಕ್ಕೆ ಬಂದರು. ಆದರೆ ರಾಮುವಿನ ಸುಳಿವೇ ಸಿಗುವುದಿಲ್ಲ. ಆಗ ಆ ಹಳ್ಳಿಯ ಜನರು ಅವರಿಗೆ ಆ ಕಾರಿನಲ್ಲಿ ನಡೆದಂತಹ ಘಟನೆಗಳನ್ನು ವಿವರಿಸುತ್ತಾರೆ.